ರಾಜ್ಯದಲ್ಲಿ ನಟ್ಟು ಬೋಲ್ಟು ವಾರು ಮತ್ತಷ್ಟು ಟೈಟ್ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದ ವಾರ್ನಿಂಗ್ ಕಾರ್ಯರೂಪಕ್ಕೆ ಬಂದಂತಿದೆ. ಚಿತ್ರರಂಗದ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಸರ್ಕಾರ ಕೈಗೆ ಸ್ಪಾನರ್ ಎತ್ತಿಕೊಂಡಂತೆ ಕಾಣ್ತಾ ಇದೆ. ಸದನದಲ್ಲೂ ಚಂದನವನಕ್ಕೆ ಬಿಸಿ ಮುಟ್ಟಿಸೋ ವಿಚಾರ ಪ್ರಸ್ತಾಪ ಆಗಿದೆ. ನಂದು ವಾರ್ನಿಂಗ್ ಅಂತಾರಲ್ಲಿ ರಿಕ್ವೆಸ್ಟ್ ಅಂತ ಇರಲಿ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ. ಒಂದು ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಹೊತ್ತಿದ ನಟ್ಟು ಬೋಲ್ಟು ಕದನ ಮತ್ತಷ್ಟು ಟೈಟ್ ಆಗ್ತಾ ಇದೆ. ಚಿತ್ರರಂಗದ ಮೇಲೆ ಸರ್ಕಾರದ ಗದಾಪ್ರಹಾರ ಶುರುವಾಗುವ ಲಕ್ಷಣ ಗೋಚರಿಸ್ತಾ ಇದೆ. ಸ್ಯಾಂಡಲ್ವುಡ್ ಚಿತ್ರಗಳಿಗೆ ಟಿಕೆಟ್ ದರದಲ್ಲಿ ಪೆಟ್ಟು ನೀಡಲು ಸರ್ಕಾರ ಸಜ್ಜಾಗ್ತಾ ಇದೆ. ಡಿಕೆಶಿ ವಾರ್ನಿಂಗ್ ಬೆನ್ನಲ್ಲೇ ಮಲ್ಟಿಪ್ಲೆಕ್ಸ್ಗಳಿಗೆ ಶಾಕ್. ಏಕದರ ನೀತಿ ಜಾರಿಗೆ ಚಿಂತನೆ, ಪರಿಷತ್ನಲ್ಲಿ ಚರ್ಚೆ. ಡಿಕೆ ಶಿವಕುಮಾರ್ ಕೊಟ್ಟಿದ್ದ ಅದೊಂದು ಎಚ್ಚರಿಕೆ ಕಾರ್ಯರೂಪಕ್ಕೆ ಬಂದಂತಿದೆ. ನಟ್ಟು ಬೋಲ್ಟು ಟೈಟ್ ಮಾಡಲು ಕೈ ಸ್ಪ್ಯಾನರ್ ಹಿಡಿದು ಅಖಾಡಕ್ಕೆ ಇಳಿದಂತಿದೆ. ಟಿಕೆಟ್ ದರದಲ್ಲೇ ಸ್ಯಾಂಡಲ್ವುಡ್ನ ಬುಡವನ್ನ ಅಲ್ಲಾಡಿಸಲು ಸರ್ಕಾರ ಸಜ್ಜಾಗಿದೆ. ಥಿಯೇಟರ್ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕರೂಪ ಟಿಕೆಟ್ ದರ ನೀತಿ ಜಾರಿಗೆ ತರಲು ಚಿಂತನೆ ನಡೆದಿದೆ. ಈ ಮೂಲಕ ಮಲ್ಟಿಪ್ಲೆಕ್ಸ್ಗಳಿಗೆ ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ. ಪರಿಷತ್ನಲ್ಲಿ ಏಕದರ ನೀತಿ ಜಾರಿ ಬಗ್ಗೆ ಪ್ರಸ್ತಾಪ. ಸರ್ಕಾರಕ್ಕೆ ದರ ನಿಗದಿ ಅಧಿಕಾರವಿದೆ ಎಂದ ಪರ. ವಿಧಾನ ಪರಿಷತ್ ಕಲಾಪದಲ್ಲಿ ಚಿತ್ರಮಂದಿರ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕದರ ನೀತಿ ಜಾರಿಗೆ ತರುವ ವಿಚಾರದ ಬಗ್ಗೆ ಚರ್ಚೆಯಾಗಿದೆ. ಪರಿಷತ್ ಸದಸ್ಯ ಗೋವಿಂದರಾಜು ಏಕರೂಪ ಟಿಕೆಟ್ ದರವನ್ನ ನಿಗದಿಪಡಿಸಲು ಸರ್ಕಾರಕ್ಕೆ ಯಾಕೆ ಸಾಧ್ಯವಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿನಿಮಾ ನಿಯಂತ್ರಣ ಕಾಯ್ದೆ ಅಡಿಯಲ್ಲೇ ಎಲ್ಲಾ ಸಿನಿಮಾ ಥಿಯೇಟರ್ಗಳು ಸಹ ಅದು ಟಿಕೆಟ್ ದರ ಇರ್ಬೋದು, ಅದರ ಪ್ರದರ್ಶನ ಇರ್ಬೋದು, ಎಂತ ಸಿನಿಮಾನ ಅವ್ರು ಪ್ರದರ್ಶನ ಮಾಡ್ಬೇಕಂತದ್ದು ಎಲ್ಲ ಸಿನಿಮಾಟೋಗ್ರಫಿ ಒಂದು ಪುಸ್ತಕ ಇದೆ. ಪುಸ್ತಕದ ಎಲ್ಲಾ ಕಾಯ್ದೆಗಳಲ್ಲೂ ವಿಶ್ಲೇಷಣೆ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾಯ್ದೆನ ಈ ಮಲ್ಟಿಪ್ಲೆಕ್ಸ್ನವರು ಮೀರಿ ಅವ್ರ ಇಷ್ಟಾನುಸಾರ ಟಿಕೆಟ್ನ ಅವರು ಚಾರ್ಜ್ ಮಾಡ್ತಿದ್ದಾರೆ. ಇದಕ್ಕೆ ಸರ್ಕಾರ ನೀವು ಇವತ್ತಿಂದನೇ ನೀವು ಒಂದು ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ಒಳಾಡಳಿತ ಇಲಾಖೆಯಲ್ಲಿ ಈ ಒಂದು ಸಿನಿಮಾ ಟಿಕೆಟ್ ದರನ ನಿಯಂತ್ರಣ ಮಾಡಬೇಕು. ಕನ್ನಡ ಸಿನಿಮಾಕ್ಕೂ ಸಹ ಅಷ್ಟೇ ಟಿಕೆಟ್ ಇಡಬೇಕು ಅಂತ ಹೇಳಿ ನೀವು ಒಳಾಡಳಿತ ಇಲಾಖೆಯವರು ಒಂದು ಆದೇಶ ಮಾಡಿ. ಇನ್ನು ಗೋವಿಂದರಾಜು ಪ್ರಶ್ನೆಗೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಚಿತ್ರಮಂದಿರಗಳಿಗೆ ಟಿಕೆಟ್ ದರವನ್ನ ಮಾಲೀಕರೇ ನಿರ್ಧಾರ ಮಾಡುವ ಪದ್ಧತಿ ಇದೆ. ಅವಶ್ಯವಿದ್ದಾಗ ಸರ್ಕಾರಕ್ಕೂ ದರ ನಿಗದಿ ಮಾಡುವ ಅಧಿಕಾರ ಇದೆ. ಆದರೆ ಏಕರೂಪ ಟಿಕೆಟ್ ದರವನ್ನ ನಿಗದಿಪಡಿಸುವ ಪ್ರಸ್ತಾವನೆ ಸದ್ಯಕ್ಕಿಲ್ಲ ಎಂದಿದ್ದಾರೆ. ಸಿಟಿಯಲ್ಲಿ ಬೆಂಗಳೂರು ಸಿಟಿನಲ್ಲಿ 41 ಮಲ್ಟಿಪ್ಲೆಕ್ಸ್ ಇದೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಎಲ್ಲ ಅವರವರೇನೆ ರೇಟ್ಗಳನ್ನ ಫಿಕ್ಸ್ ಮಾಡ್ತಾರೆ. ನಾನು ತಮಗೆ ಭರವಸೆ ಕೊಡ್ತೇನೆ, ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ಏನಾದರೂ ಒಂದು ಪದ್ಧತಿಯನ್ನ ನಾವು ಒಳಾಡಳಿತ ಇಲಾಖೆಯಿಂದ ನಾವು ತರ್ತೇವೆ. ಯಾಕೆಂದ್ರೆ ಇದಕ್ಕೆ ರೆಗ್ಯುಲೇಟ್ ಮಾಡದೆ ಹೋದ್ರೆ ಇದು ಬೇರೆ ಬೇರೆ ರೀತಿಯಲ್ಲಿ ಅವರವ್ರ ಇಷ್ಟಕ್ಕೆ ಬಂದಂಗೆ ರೇಟ್ಗಳನ್ನ ಮಾಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದಕ್ಕೆ ಒಂದು ಪದ್ಧತಿಯನ್ನ ಜಾರಿ ಮಾಡಿ. ತಾವೇನ್ ಹೇಳಿದ್ರಿ, ಬಾಟಲ್ ವಾಟರ್ 20 ರೂಪಾಯಿಗೆ 200 ರೂಪಾಯಿಗೆ ಮಾಡ್ತಾರೆ, ಈ ತರದ್ದೆಲ್ಲನೂ ಕೂಡ ಅದರಲ್ಲೇನೆ ಸೇರಿಸೋದ ರೀತಿಯಲ್ಲಿ ಮಾಡ್ತೇವೆ. ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆಗೆ ರಮ್ಯಾ ಸಾಥ್. ಡಿಕೆಶಿ ನಟ್ಟು ಬೋಲ್ಟು ಮಾತಿಗೆ ನಟಿ ರಮ್ಯಾ ಸಾಥ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಮೋಹಕ ತಾರೆ ಡಿಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲಪ್ಪ. ಐ ಥಿಂಕ್ ದಟ್ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ನಾವು ಒಂದು ಸಮಾಜದಲ್ಲಿ ನಮ್ಗೆ ಒಂದು ಪೊಸಿಷನ್ ಕೊಟ್ಟ ಮೇಲೆ ನಾವು ಅದನ್ನ ಒಳ್ಳೇದಕ್ಕೆ ನಾವು ಯೂಸ್ ಮಾಡ್ಕೊಳ್ಳೇಬೇಕು. ಇದು ನಮ್ಮ ನಾಡು, ನಮ್ಮ ಜನ, ನಮ್ಮ ಇಶ್ಯೂಸ್. ಸೊ ಹಾಗಾಗಿ ಆಸ್ ಆಕ್ಟರ್ಸ್ ನಾವು ವಿ ಹ್ಯಾವ್ ಟು ಸ್ಪೀಕ್ ಔಟ್, ರೈಟ್? ಬಟ್ ಅವ್ರು ಹೇಳಿದ ರೀತಿ ಪಾಪ ಐ ಥಿಂಕ್ ಹಿ ವಾಸ್ ಮಿಸ್ಅಂಡರ್ಸ್ಟುಡ್. ಅಂಡ್ ಎನಿವೇ ಅವ್ರು ಕ್ಲಾರಿಫೈ ಮಾಡಿದ್ದಾರೆ. ಸೊ ಐ ಥಿಂಕ್ ದಟ್ಸ್ ಓಕೆ. ಅನುಮತಿ ಇಲ್ಲದೆ ನಾಮದ ಚಿಲುಮೆಯಲ್ಲಿ ಶೂಟಿಂಗ್. ಚಿತ್ರೀಕರಣ ಸ್ಪಾಟ್ ಮೇಲೆ ಅರಣ್ಯ ಇಲಾಖೆಯ ದಾಳಿ.
ತುಮಕೂರಿನಲ್ಲಿ ಚಿತ್ರತಂಡಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪ್ರಸಿದ್ಧ ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರವೊಂದರ ಶೂಟಿಂಗ್ ನಡೀತಾ ಇತ್ತು. ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ನಟಿ ರಕ್ಷಿತಾ ಸಹೋದರ ರಾಣಾ ನಟನೆಯ ಚಿತ್ರದ ಚಿತ್ರೀಕರಣ ಮಾಡಲಾಗ್ತಾ ಇತ್ತು. ಕಳೆದ 5 ದಿನಗಳಿಂದ ನಡೀತಾ ಇದ್ದ ಚಿತ್ರೀಕರಣವನ್ನ ಇದೀಗ ಅರಣ್ಯ ಇಲಾಖೆ ಬಂದ್ ಮಾಡಿಸಿದೆ. ವನ್ಯಜೀವಿಗಳಿರುವ ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಿದ್ದಕ್ಕೆ ತುಮಕೂರು ಎಸಿಎಫ್ ಪವಿತ್ರ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಲೈಟ್, ಅಡುಗೆ ಸಾಮಗ್ರಿಗಳು, ಚೇರ್ಗಳು, ಟಿಟಿ ವಾಹನ ಸೀಸ್ ಮಾಡಲಾಗಿದೆ. ರಾಜ್ಯದಲ್ಲಿ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಡಿಕೆಶಿ ಕೊಟ್ಟಿದ್ದ ವಾರ್ನಿಂಗ್ ಕಾರ್ಯರೂಪಕ್ಕೆ ಬಂದಂತಿದೆ. ಸೈಲೆಂಟ್ ಆಗಿ ಚಿತ್ರರಂಗದ ಅಬ್ಬರವನ್ನ ಬಂದ್ ಮಾಡಿಸಲು ಸರ್ಕಾರ ಸಜ್ಜಾದಂತಿದೆ. ಇದನ್ನೆಲ್ಲ ನೋಡ್ತಿದ್ರೆ ಚಿತ್ರರಂಗದ ನಟ್ಟು ಬೋಲ್ಟು ಆಲ್ರೆಡಿ ಟೈಟ್ ಆಗ್ತಿದ್ಯೋ ಏನೋ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.